ಇನ್ನು ನಾಳೆ ತುಮಕೂರಿನಿಂದ ನಾಮಪತ್ರ ಸಲ್ಲಿಸೋದು ಗ್ಯಾರಂಟಿ. ಈ ಮಾತನ್ನ ಈಗ ಹೇಳಿರುವಂಥದ್ದು. ನಾಳೆ ತುಮಕೂರಿನಿಂದ ಪರಮೇಶ್ವರ್ ಸಹಿತ ಎಲ್ಲ ಮುಖಂಡರು ಕೂಡ ಜೊತೆಗಿರ್ತಾರೆ. ನಾಳೆ ನಾಮಪತ್ರವನ್ನ ಸಲ್ಲಿಸೋದು ಗ್ಯಾರಂಟಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಬೆಂಗಳೂರಿನಲ್ಲಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆ ನಾಮಿನೇಷನ್ ಫೈಲ್ ಮಾಡ್ತೀವಿ, ಇದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಇವತ್ತು ಪರಮೇಶ್ವರ್ ಮುದ್ದಹನುಮೇಗೌಡರ ಜೊತೆ ಮಾತನಾಡ್ತಾರೆ, ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ. ಅವರ ಆಕ್ರೋಶ ಸಹಜ. ಕಳೆದ ಬಾರಿ ಒಳ್ಳೆ ಅಂತರದಿಂದ ಗೆದ್ದಿದ್ರು, ಯಾಕೆ ಕ್ಷೇತ್ರವನ್ನ ಬಿಟ್ಕೊಡ್ಬೇಕಾಯ್ತು ಅನ್ನೋದನ್ನ ಕೂಡ ಮನವರಿಕೆ ಮಾಡ್ತಾರೆ. ಮೈತ್ರಿ ಧರ್ಮ ಎಲ್ಲಕ್ಕಿಂತ ಮಿಗಿಲಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆ ನಾಮಪತ್ರ ಸಲ್ಲಿಕೆ ಆಗುತ್ತೆ, ಇದರಲ್ಲಿ ಯಾವುದೇ ಅನುಮಾನ ಬೇಡ. ಪರಮೇಶ್ವರ್ ಅವರು ಇವತ್ತು ಮೀಟಿಂಗ್ ಅನ್ನು ಕರೆದಿದ್ದಾರೆ. ಇದರಲ್ಲಿ ಮುದ್ದಹನುಮೇಗೌಡರು ಕೂಡ ಭಾಗವಹಿಸ್ತಾರೆ. ಅವರಿಗೆ ಯಾಕೆ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಟ್ಟಿದ್ದೀವಿ ಅದನ್ನ ಅವರು ಮನವರಿಕೆ ಮಾಡ್ತಾರೆ. ಆ ಒಂದು ವಿಶ್ವಾಸ ನನಗಿದೆ. ನಾಳೆ ಅಲ್ಲಿ ನಾವು ನಾಮಪತ್ರವನ್ನ ಸಲ್ಲಿಕೆ ಮಾಡೋದು ಅಲ್ಲಿ ಯಾವುದೇ ಸಂಶಯ ಇಲ್ಲ. ಕಾಂಗ್ರೆಸ್ನ ನಾಯಕರು ಕೂಡ ಇರ್ತಾರೆ. ಹಾಗಾಗಿ ದೇವೇಗೌಡರು ತುಮಕೂರಿನಿಂದ ಸ್ಪರ್ಧೆ ಮಾಡೋದು ಈಗ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಯಾಕೆ ಕ್ಷೇತ್ರವನ್ನು ಬಿಟ್ಕೊಡ್ಬೇಕಾಯ್ತು? ಸಿಟ್ಟಿಂಗ್ ಎಂಪಿಗಳನ್ನ ಹಾಲಿ ಸಂಸದರು ಇರುವಂತಹ ಕ್ಷೇತ್ರವನ್ನ ಕಾಂಗ್ರೆಸ್ ಬಿಟ್ಕೊಡಲ್ಲ ಅಂತ ಹೇಳಿತ್ತು. ಆದರೆ ತುಮಕೂರಿನಲ್ಲಿ ಒಂದಷ್ಟು ಕಾರಣಗಳಿದ್ದಾವೆ. ಅದಕ್ಕೋಸ್ಕರ ಅಲ್ಲಿ ಅವರು ತ್ಯಾಗ ಮಾಡಬೇಕಾಗುತ್ತೆ. ನಾಳೆ ತುಮಕೂರಿನಿಂದ ನಾಮಪತ್ರ ಸಲ್ಲಿಸೋದು ಗ್ಯಾರಂಟಿ. ಆ ಮೂಲಕ ಹಾಸನದ ಭದ್ರಕೋಟೆಯನ್ನ ಬಿಟ್ಟು ತುಮಕೂರಿನಿಂದ ದೇವೇಗೌಡರು ಕಣಕ್ಕೆ ಇಳಿಯಲಿದ್ದಾರೆ. ದೇವೇಗೌಡರು ಇದೀಗ ತುಮಕೂರಿನಿಂದ ಸ್ಪರ್ಧೆ ಮಾಡೋದು ಬಹುತೇಕ ಈಗ ಖಚಿತ ಆಗಿದೆ. ಯಾಕಂದ್ರೆ ಸ್ವತಃ ಅವರೇ ಹೇಳಿದ್ದಾರೆ ನಾಳೆ ನಾಮಪತ್ರ ಸಲ್ಲಿಸೋದು ಪಕ್ಕ. ಕಾಂಗ್ರೆಸ್ನ ನಾಯಕರು ಕೂಡ ಇರ್ತಾರೆ. ಜೊತೆಗೆ ಮುದ್ದಹನುಮೇಗೌಡರ ಒಂದಷ್ಟು ಮನಸ್ತಾಪ ಏನಿದೆ ಅದು ಕೂಡ ಶಮನ ಆಗುತ್ತೆ. ಡಾಕ್ಟರ್ ಜಿ ಪರಮೇಶ್ವರ್ ಇವತ್ತು ಸಭೆಯನ್ನ ಕರೆದಿದ್ದಾರೆ ಅನ್ನೋದು.